ಈ ಥರ ಜರ್ಮೇಷನ್ ಆಗ್ತದೆ. ಕೊಳೆ ರೋಗ ಬರದೇ ಇರಲಿ, ನೆಮ್ಟೋಡ್ಸು ಮೇನ್ ಫೀಲ್ಡಲ್ಲಿ ರೈತರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ತೆಂಗಿನಕಾಯಿ ಗೊಬ್ಬರಕ್ಕೆ ಸೇರಿಸ್ತೀವಿ. ಸುಮಾರು ಒಂದು 20 ಲಕ್ಷ ಸಸಿ ಇದೆ. 20 ಲಕ್ಷ ಸಸಿಯಲ್ಲಿ ಒಂದೇ ಒಂದು ಸಸಿ ಕೊಳೆ ರೋಗದ ಸಸಿ ತೊಗೊಬೇಕಂದ್ರೂ ಸಿಗಲ್ಲ. ಯಾಕೆ ಕೊಳೆ ರೋಗ ಬರಲ್ಲ ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪೆಸ್ಲಮೈಸಿನು, ಆಮೇಲೆ ಸ್ಟೀಮ್ ಸ್ಟರ್ಲೈಜ್ಡ್ ಕಾಯರ್ ಪಿತ್ ಹಾಕ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಕೊಳೆ ರೋಗ ಬರಲ್ಲ. ನಾವು ಯಾವಾಗ ಹೆಲ್ತಿ ಪ್ಲಾಂಟ್ ಕೊಡ್ತೀವಿ, ಹೆಲ್ತಿ ಹಾರ್ವೆಸ್ಟ್ ಮಾಡ್ತಾನೆ ರೈತ. ನಮ್ಮದು 2 ಎಕರೆಯಲ್ಲಿ ನರ್ಸರಿ ಇದೆ ನೋಡಿ. ಈ ಥರ ರೂಟ್ಸ್ ಬಂದಿದೆ ನೋಡಿ. ಈಗ ನಮ್ಮ ಸಮ್ಮರ್ಗೆ ನೋಡಿ, ಇಲ್ಲಿ ಈಗ ಟೊಮೊಟೊದಲ್ಲಿ ಹೈಬ್ರಿಡ್ ಸಿಗ್ಮೆಂಟ್ ಅಲ್ಲಿ ಅಂಬರೀಷ್ ಅಂತ ಸುಮಾರಷ್ಟು ಫಾರ್ಮರ್ ಕೇಳ್ತಾ ಇದ್ದಾರೆ. ಕ್ಲಾಸ್ ಕಂಪ್ನಿದು ಮುಕುಂದ ಅಂತ ಕೇಳ್ತಾ ಇದ್ದಾರೆ. ಯಾವುದೋ ಟೈಮಲ್ಲಿ ಮಾಡಬೇಕಾದ ಬಿತ್ತನೆ ಯಾವುದೋ ಟೈಮಲ್ಲಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಒಳ್ಳೆ ಯಾವ ಸೀಸನ್ಗೆ ಯಾವ ಬೆಳೆ ಬರ್ತದೆ ಅದನ್ನ ನಾವು ಸುಮಾರು ಒಂದು 25 ವರ್ಷದಿಂದ ನಾವು ನೋಡಿದ್ವಿ. ಹೆಲ್ತಿ ಸೀಡ್ಲಿಂಗ್ಸ್ ಕೊಟ್ಟರೆ ಹೆಲ್ತಿ ಹಾರ್ವೆಸ್ಟ್ ಆಗ್ತದೆ. ಕ್ಲಾಸ್ ಕಂಪ್ನಿದು ಆಶಾ, ಅಂಬಿಕಾ, ಕ್ಯಾಪ್ಸಿಕಮ್ ಅಲ್ಲಿ ಅಂಬಿಕಾ ಅಂತ ವೆರೈಟಿ ಇದು. ಬೇಸಿಗೆಯಲ್ಲಿ ಗಟ್ಟಿ ಬರ್ತದೆ, ದೂರ ಮಾರ್ಕೆಟ್ಗೆ ಸೂಕ್ತವಾಗಿರ್ತದೆ. ಇದು ಚೆರಿ ಟೊಮೆಟೊ ಅಂತ ಹೇಳ್ಬಿಟ್ಟು ಇದು ಒಂದು 100 kg 50 kg ಈ ಥರ ತೊಗೊಳ್ತಾರೆ ಡೈಲಿ. ಅಂದರೆ ಒಳ್ಳೆ ಪ್ರೈಸಸ್ ಇರ್ತದೆ. ಇದು ಏನಂದರೆ 1 kg ಬಂದು 150 ರೂಪಾಯಿ 200 ರೂಪಾಯಿವರೆಗೂ ಹೋಗುತ್ತೆ ಇದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ, ಕೋಟಗೇನಹಳ್ಳಿ ವಿಲೇಜು, ಇಲ್ಲಿ ಕೋಲಾರ ತಾಲೂಕು. ಸುಮಾರು ಒಂದು 25 ವರ್ಷದಿಂದ ಈ ನರ್ಸರಿ ಒಂದನ್ನು ಮಾಡ್ಕೊಂಡು ಬಂದಿದ್ವಿ. ರೈತರಿಗೆ ನರ್ಸರಿ ಗಿಡ ಬೆಳೆಯೋದು, ಆ ನರ್ಸರಿಗೆ ರೆಡಿ ಮಾಡಿ ಆ ಗಿಡನ ಕೊಡೋದು, ಈ ಥರ ಮಾಡ್ಕೊಳ್ತಾ ಬಂದಿದ್ವಿ. ಅದ್ರ ಜೊತೆಗೆ ಫ್ಯಾಬ್ರಿಕೇಷನ್, ಗ್ರೀನ್ ಹೌಸ್ ಫ್ಯಾಬ್ರಿಕೇಷನ್ನು ಸಹ ಮಾಡ್ತಾಯಿದ್ವಿ. ಈಗ ಫಸ್ಟ್ ಹೇಳ್ಬೇಕಂದ್ರೆ ಈ ನರ್ಸರಿ ಏನಂದರೆ ಇದು ಫಸ್ಟು ನಾವು ಈ ತೆಂಗಿನಕಾಯಿ ಗೊಬ್ಬರ ಏನಿದೆ ಆ ಗೊಬ್ಬರ ಒಂದು ಸ್ಟೀಮ್ ಸ್ಟರ್ಲೈಜ್ಡು ಕಾಯರ್ ಪಿತ್ ಅಂತಾರೆ ಅದನ್ನು. ಆ ಸ್ಟೀಮ್ ಸ್ಟರ್ಲೈಜ್ಡ್ ಏನು ಕಾಯರ್ ಪಿತ್ ಇದೆಯೋ ಅದನ್ನು ತಂದು ನಾವು ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ತಂದ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಟ್ರೈಕೋಡರ್ಮಾ, ಸೂಡೋಮೋನಾಸು, ಪೆಸ್ಲಮೈಸಿನ್ ಮೂರನ್ನು ಸೇರಿಸಿ ಕ್ರೇಟಿಗೆ ತುಂಬಿಸಿ, ಆ ತುಂಬಿದ ಮೇಲೆ ಈ ಥರ ಕ್ರೇಟಿಗೆ ತುಂಬಿಸ್ತೀವಿ. ಈ ಥರ ತುಂಬಿಸಿದ ಮೇಲೆ ನಾವು ಇಲ್ಲಿ ಒಂದು 20 ಟ್ರೈ ಈ ಥರ ಇಡ್ತೀವಿ ನೋಡಿ. ಈ ಥರ ಇಡ್ತೀವಿ. ಈ ಥರ ಇಟ್ಟ ಮೇಲೆ ಇದು ಸುಮಾರು ಒಂದು ಟೊಮೊಟೊ ಆದರೆ 3 to 4 ಡೇಸು, ಕ್ಯಾಪ್ಸಿಕಮ್ ಆದರೆ 1 ವೀಕ್ ಇರಬೇಕು. ಇದೇ ಥರ ಇದಕ್ಕೆ ಫುಲ್ ಕವರ್ ಮಾಡ್ತೀವಿ ನೋಡಿ. ಇಲ್ಲಿ ಮಾಡಿದ್ವಿ. ಈ ಥರ ಫುಲ್ ಕವರ್ ಮಾಡಿದಾಗ ಜರ್ಮೇಷನ್ ಬರ್ತದೆ, ಚೆನ್ನಾಗಿ ಜರ್ಮೇಷನ್ ಆಗ್ತದೆ. ಜರ್ಮೇಷನ್ ಆಗೋದ್ರಿಂದ ನೋಡಿ, ಈಗ ಆ್ಯಕ್ಚುಲಿ ಇದು ಜರ್ಮೇಷನ್ ಆಗಿದೆ ಸರ್. ಇದು ನೋಡಿ, ಇಲ್ಲಿ ಮೊಳಕೆ ನೋಡ್ಬೋದು ನೀವು ನೋಡಿ. ಇದು ಜರ್ಮೇಷನ್ ಆಗಿದೆ. ಈ ಥರ ಜರ್ಮೇಷನ್ ಆಗ್ತದೆ. ಈ ಒಂದು ಕೊಳೆ ರೋಗ ಬರದೇ ಇರಲಿ, ನೆಕ್ಸ್ಟ್ ಅಲ್ಲಿ ನೆಮ್ಟೋಡ್ಸು, ಬೇರ್ಗಂಟು ರೋಗ ಅಂತಾರಲ್ಲ, ಬೇರ್ಗಂಟು ರೋಗ, ಅದೆಲ್ಲ ಏನು ಮೇನ್ ಫೀಲ್ಡಲ್ಲಿ ರೈತರಿಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲ ತೆಂಗಿನಕಾಯಿ ಗೊಬ್ಬರಕ್ಕೆ ಸೇರಿಸ್ಬಿಟ್ಟು ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ, ಇದು ಈ ಥರ ಆದಮೇಲೆ ಫುಲ್ಲು ಇಲ್ಲಿ ನೋಡಿ ಸರ್, ಇಲ್ಲಿ ಕವರ್ ಮಾಡಿದ್ವಲ್ಲ, ಈ ಥರ ಇಟ್ಬಿಟ್ಟು ಕವರ್ ಮಾಡಿಬಿಡ್ತೀವಿ ಫುಲ್ಲು. ಈ ಥರ ಕವರ್ ಮಾಡಿ ಈ ಮೊಳಕೆ ಬಂದಮೇಲೆ ಈ ಥರ ಸ್ಪ್ರೆಡ್ ಮಾಡ್ತೀವಿ ನೋಡಿ. ಇಲ್ಲಿ ಮೊಳಕೆ ಬಂದಮೇಲೆ ಹೊಡೆದ್ಮೇಲೆ ಈ ಥರ ಸ್ಪ್ರೆಡ್ ಮಾಡಿ ನಾವು ಸ್ಟ್ಯಾಂಡ್ ಮಾಡಿಸಿದ್ವಿ. ನಾವು ಈ ಸ್ಟ್ಯಾಂಡ್ ಮೇಲೆ ಮಾಡೋದ್ರಿಂದ ಇನ್ನೊಂದು ಏನಂದರೆ ಅನುಕೂಲ, ಇಲ್ಲಿ ಯೂನಿಫಾರ್ಮ್ ಆಗಿ ಬರ್ತದೆ ಎಲ್ಲ. ಇವಾಗ ಅಲ್ಲಿ ಗಿಡ ರೆಡಿ ಆಗಿದೆ, ಅದು ಹೇಳ್ತೀನಿ ಆಮೇಲೆ. ಇದು ಯೂನಿಫಾರ್ಮ್ ಆಗಿ ಬರ್ತದೆ. ಆಮೇಲೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಕೊಳೆ ರೋಗ ಬರೋದೇ ಇಲ್ಲ. ಈಗ ನಮ್ಮದು ಸುಮಾರು ಒಂದು 20 ಲಕ್ಷ ಸಸಿ ಇದೆ. 20 ಲಕ್ಷ ಸಸಿಯಲ್ಲಿ ಒಂದೇ ಒಂದು ಸಸಿ ಕೊಳೆ ರೋಗದ ಸಸಿ ತೊಗೊಬೇಕಂದ್ರೂ ಸಿಗಲ್ಲ, ಹುಡುಕಿದ್ರೂ ಸಿಗಲ್ಲ. ಆ ಥರ ಒಂದು ಕ್ವಾಲಿಟಿ ಬರ್ತದೆ. ಯಾಕೆ ಕೊಳೆ ರೋಗ ಬರಲ್ಲ ಅಂದರೆ, ನಾವು ಮೊದಲೇ ಆವಾಗಲೇ ಹೇಳಿದೆ, ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪೆಸ್ಲಮೈಸಿನು, ಆಮೇಲೆ ಸ್ಟೀಮ್ ಸ್ಟರ್ಲೈಜ್ಡ್ ಕಾಯರ್ ಪಿತ್ ಹಾಕ್ತೀವಿ. ಅದರಿಂದ ಯಾವುದೇ ಕಾರಣಕ್ಕೂ ಕೊಳೆ ರೋಗ ಬರಲ್ಲ. ಆಮೇಲೆ ಇದೆಲ್ಲ ನಾವು ಈ ಥರ ಮೇಂಟೈನ್ ಮಾಡೋದ್ರಿಂದ ನಾವು ರೆಡಿ ಪ್ಲ್ಯಾಂಟ್ ಕೊಡ್ತೀವಲ್ಲ, ರೆಡಿ ಗಿಡ ರೈತರಿಗೆ ಕೊಟ್ಟಾಗ ಅವರ ಒಂದು ಮೇಯ್ನು ಹೊಲದಲ್ಲಿ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗ್ತದೆ, ಚೆನ್ನಾಗಿ ಹತ್ಕೊಳ್ತದೆ. ನಾವು ಗಿಡ ಚೆನ್ನಾಗಿ ಹೆಲ್ತಿಯಾಗಿತ್ತಂದರೆ, ಫಸ್ಟು ಗಿಡ ಹೆಲ್ತಿಯಾಗಿ ನಾವು ಬೆಳೆದು ಕೊಟ್ಟಿದ್ದೆ ಆದರೆ ರೈತರಿಗೆ, ಅವ್ರಿಗೆ ಅಲ್ಲಿ ಗಿಡ ಬೆಳೆಸೋದು ತುಂಬಾ ಈಸಿ ಆಗ್ತದೆ. ಈಗ ಇಲ್ಲಿ ರೋಗ ನಿರೋಧಕ ಶಕ್ತಿನೂ ಬರ್ತದೆ. ಹೆಲ್ತಿ ಪ್ಲ್ಯಾಂಟ್ ನಾವು ಕೊಟ್ಟಾಗ ಹೆಲ್ತಿ ಹಾರ್ವೆಸ್ಟು, ನಾವು ಯಾವಾಗ ಹೆಲ್ತಿ ಪ್ಲ್ಯಾಂಟ್ ಕೊಡ್ತೀವಿ ಹೆಲ್ತಿ ಹಾರ್ವೆಸ್ಟ್ ಮಾಡ್ತಾನೆ ರೈತ. ಏನೇನು ಕ್ರಮ ಕೈಗೊಳ್ಳಬೇಕು ನರ್ಸರಿದು, ಆ ಕ್ರಮಗಳನ್ನು ಹಂತವಾಗಿ ಕೈಗೊಂಡು ಕ್ಲೀನಾಗಿ ಒಂದು ಒಳ್ಳೆಯ ಒಂದು ಗಿಡವನ್ನು ಮಾಡಿ ನಮ್ಮ ರೈತರಿಗೆ ಕೊಡ್ತಾಯಿದ್ವಿ. ಈ ಎಷ್ಟು ಪ್ಲಾಟ್ ಇದಾವೆ ಸರ್ ನಿಮ್ಮದು? ಸರ್ ನಮ್ಮದು 2 ಎಕರೆಯಲ್ಲಿ ನರ್ಸರಿ ಇದೆ. 2 acresಲ್ಲಿ 25 lakhs ಸೀಡ್ಲಿಂಗ್ಸ್ ರೈಸ್ ಮಾಡ್ಬೋದು ಪರ್ ಟೈಮ್. ಹೌದೌದು. ವರ್ಷಕ್ಕಂದ ನಿಮ್ಮದು ಕೋಟಿಗಳಲ್ಲಿ ಪ್ಲಾಂಟ್ಸ್? ಹೌದೌದು ಸರ್. ಮೊಳಕೆ ಚೆನ್ನಾಗಿ ಬರಬೇಕಾದ್ರೆ ಫುಲ್ ಇಮ್ಯುಡಿಟಿ ಕ್ರಿಯೇಟ್ ಮಾಡಬೇಕು. ಇಮ್ಯುಡಿಟಿ ಕ್ರಿಯೇಟ್ ಮಾಡಬೇಕಾದ್ರೆ ಈ ಒಂದು ಟಾರ್ಪಾಲಿನನ್ನು 20 ಟ್ರೈ ಮಾಡಿಬಿಟ್ಟು ಟಾರ್ಪಾಲಿನ ಈ ಥರ ಕವರ್ ಮಾಡಿಬಿಡ್ತೀವಿ ಫುಲ್ಲು.
ಕವರ್ ಮಾಡಿದಾಗ ನೋಡಿ ಇಲ್ಲಿ ಹಾಕಿ ಇಟ್ಟಿದ್ದೀವಿ ನಾವು ಆ್ಯಕ್ಚುಲಿ. ನೋಡಿ ಇಲ್ಲಿ ಅಂಬರೀಷ ಅಂತ ಹಾಕಿದ್ವಿ ಒಂದು ವೆರೈಟಿ. ಇದನ್ನು ನೋಡಿ ಇಲ್ಲಿ ಹಾಕಿ ಈ ಥರ ಕವರ್ ಮಾಡಿದ್ವಿ. ಮತ್ತು ನೋಡಿ ಇಲ್ಲಿ ಒಂದು ಹಾಕಿದ್ವಿ, ಇಲ್ಲಿ ಹಾಕಿರೋದು ಮುಕುಂದ ಅಂತ ಹಾಕಿದ್ವಿ. ಮುಕುಂದ ಹಾಕಿರೋದು ಇದು ಅಷ್ಟೇ. ಇದು ನೋಡಿ, ಇದು ಆ್ಯಕ್ಚುಲಿ ಈಗ ಮೊಳಕೆ ಬರ್ತಾ ಇದೆ. ಇದು ಈಗ ನೋಡಿ ಸರ್, ಇಲ್ಲಿ ಮೊಳಕೆ ಆಗಿದೆ ನೋಡಿ. ಇದನ್ನು ಇವತ್ತು ನಾವು ಸ್ಪ್ರೆಡ್ ಮಾಡ್ತೀವಿ. ಇದು ಈ ಮೊಳಕೆ ಬಂದಿರೋದನ್ನ ತೆಗೆದು ಈ ಥರ ಸ್ಪ್ರೆಡ್ ಮಾಡಬೇಕಾಗ್ತದೆ. ಒಂದ್ಸಲಿ ಜರ್ಮಿನೇಷನ್ ಆಗಿ ರೈತಗಳಿಗೆ ಎಷ್ಟು ದಿನ ಆದಮೇಲೆ ಸಸಿ ಕೊಡ್ತೀರಾ ಸರ್? ಸರ್ ಇದು ಏನಂದರೆ ಅದು ವೆರೈಟಿ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಟೊಮೆಟೊ 20 to 25 ಡೇಸ್ ಕೊಟ್ಬಿಡ್ತೀವಿ ನಾವು. ಕ್ಯಾಪ್ಸಿಕಮ್ಮು 35 to 40 ಡೇಸ್ವರೆಗೂ ಕೊಡ್ತೀವಿ. ಇದು ಸ್ವಲ್ಪ ಜರ್ಮಿನೇಷನ್ ಆಗೋದೇ 12 to 15 ಡೇಸ್ ಆಗ್ತದೆ. ಟೊಮೊಟೊ 15 ಡೇಸ್ಗೆ ಸ್ವಲ್ಪ ಹತ್ರ ನಾಟಿ ಮಾಡೋಕ್ಕೆ ಬಂದುಬಿಡ್ತದೆ. ಅದಕ್ಕೆ ಅದು ಬೇಗ ಕೊಡ್ತೀವಿ ಟೊಮೊಟೊ. ಇದು ಸ್ವಲ್ಪ ಲೇಟಾಗಿ ಕೊಡ್ತೀವಿ. ಆಮೇಲೆ ನೋಡಿ ಇದಾದಮೇಲೆ ನಿಮಗೆ ಈ ಹಂತ ಆದಮೇಲೆ ಆಮೇಲೆ ಬೆಳೆದು ನೋಡಿ ಈ ಥರ ಇದು ಆ್ಯಕ್ಚುಲಿ ಇದು ಇನ್ನೂ 1 ವೀಕ್ ಇರಬೇಕು ಅಂತ ಹೇಳ್ಬೋದು, 1 ವಾರ ಇರಬೇಕು ಅಂತ ಹೇಳ್ಬೋದು. ಇದು ರೆಡಿ ಪ್ಲ್ಯಾಂಟ್ ಇದೆ, ಇದು ರೆಡಿ ಇದೆ ನೋಡಿ. ಈ ಥರ ರೂಟ್ಸ್ ಎಲ್ಲ ಬರ್ತದೆ. ಇದನ್ನು ರೆಡಿಯಾಗಿ ಕೊಡ್ಬೋದು ಬೇಕಿದ್ರೆ. ಇದನ್ನು ತೊಗೊಂಡೋಗಿ ನಾಟಿ ಮಾಡಿದಾಗ ನೋಡಿ ಸರ್, ಈಗ ಏನಂದರೆ ಈ ನೋಡಿ ಈ ಥರ ರೂಟ್ಸ್ ಬಂದಿದೆ ನೋಡಿ. ಇದು ತೊಗೊಂಡೋಗಿ ಇಟ್ಟಾಗ ಏನಾಗಲ್ಲ. ಇದೇ ಥರನೇ ರೈತರು ನಾಟಿ ಮಾಡಿದಾಗ ಇದು ಹಿಂಗೆ ಇರ್ತದೆ, ಇದೇ ಥರ ಇರ್ತದೆ. ಇದು ಹೆಲ್ತಿ ಸೀಡ್ಲಿಂಗ್ಸು, ಇದೆಲ್ಲನೂ ಹೆಲ್ತಿ ಸೀಡ್ಲಿಂಗ್ಸು. ಸರ್ ಈಗ ಹಾಂ, ಈ ವರ್ಷ ಸ್ವಲ್ಪ ಟೊಮೆಟೊ ಇವೆಲ್ಲ ವ್ಯತ್ಯಾಸ ಇದೆ. ಈಗ ಪ್ರೆಸೆಂಟಲ್ಲಿ ಟ್ರೆಂಡಲ್ಲಿ ಇರುವಂತಹ ಬೆಳೆ ಯಾವುದು ಸರ್? ವೆಜಿಟೇಬಲ್ಸ್ ಸರ್ ವೆಜಿಟೇಬಲ್ಸ್ ಅಂದರೆ ಈಗ ನಮ್ಮ ಸಮ್ಮರ್ಗೆ ನೋಡಿ ಇಲ್ಲಿ ಈಗ ಟೊಮೊಟೊದಲ್ಲಿ ಸ್ವಲ್ಪ ಅಂಬರೀಷ ಅಂತ ಹೈಬ್ರಿಡ್ ಸಿಗ್ಮೆಂಟಲ್ಲಿ ಅಂಬರೀಷ ಅಂತ ಸುಮಾರಷ್ಟು ನಮಗೆ ಈಗ ಇಂಡೆಂಟ್ಸ್ ಆಗಿದೆ. ಫಾರ್ಮರ್ ಕೇಳ್ತಾ ಇದ್ದಾರೆ. ನಾಟಿಯಲ್ಲಿ ಬಾಹು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇವ್ರದ್ದು ಕ್ಲಾಸ್ ಕಂಪ್ನಿದು ಬಂದ್ಬಿಟ್ಟು ಮುಕುಂದ ಅಂತ ಕೇಳ್ತಾ ಇದ್ದಾರೆ. ಸುಮಾರಷ್ಟು ಇಂಡೆಂಟ್ ಮಾಡಿದ್ದಾರೆ ನಮ್ಮ ಹತ್ರ. ಅಲ್ಲಿಂದ ಪ್ರಿಸಿ ಇನ್ನು ಸ್ವಲ್ಪ ದಿವಸ ಹೋದರೆ ಪ್ರಿಸಿ ಅಂತ ಕ್ಲಾಸ್ದಿದೆ. ಆಮೇಲೆ ಕ್ಯಾಪ್ಸಿಕಮ್ಗಳಲ್ಲಿ ಹೇಳ್ಬೇಕಂದ್ರೆ ನೋಡಿ ಈಗ ಸುಮಾರಷ್ಟಿದೆ. ನಮಗೆ ಅಂಬಿಕಾ ಅಂತ ಒಂದು ಚೆನ್ನಾಗಿದೆ. ಸುಮಾರಷ್ಟು ಸಿಂಜೆಂಟಾ ಕಂಪ್ನಿದು ಇದೆ. ಈಗ ಅಂಬಿಕಾ, ಆಶಾ ಇದೆ ಕ್ಲಾಸ್ ಕಂಪ್ನಿಯವ್ರದ್ದು. ಬಜ್ಜಿ ಇದೆ. ಬಜ್ಜಿಯಲ್ಲಿ ಬಂದು ಎಕೋನಿ, ವೀನಸ್ಸು ಈ ಥರ ವೆರೈಟೀಸ್ ಇದೆ. ನಾವು ರೈತರು ಬಂದು ಈಗ ಕೇಳ್ತಾರೆ. ಈಗ ಕಾಲಿಫ್ಲವರ್ ಆಗಲಿ, ಕ್ಯಾಬೇಜು ಆಗಲಿ, ಇದೆಲ್ಲ ಕೇಳಿದಾಗ ಏನಾಗ್ತದೆ, ನಾವು ಸೀಸನ್ ವೈಸ್ ಯಾವ್ದು ನಾವು ಸುಮಾರಷ್ಟು ನಮಗೆ ಎಕ್ಸ್ಪೀರಿಯೆನ್ಸ್ ಇದೆ. ಸೀಸನ್ ವೈಸ್ ಯಾವ್ದು ಬರ್ತದೋ ಅದನ್ನೇ ನಾವು ರೈತರಿಗೆ ಕೊಡ್ತೀವಿ. ಆ ಸೀಸನ್ ವೈಸ್ ಇಲ್ಲ ಯಾವುದೋ ಮೊದಲು ಹಾಕಿದ್ವಿ ನಾವು, ಅದು ಚೆನ್ನಾಗಿ ಬಂತು ಅದೇ ಕೊಡಿ ಅಂದರೂ ನಾವು ಕೊಡೋಲ್ಲ. ಸೀಸನ್ ವೈಸ್ ಯಾವುದು ಚೆನ್ನಾಗಿ ಬಂದರೆ ಅದನ್ನೇ ನಾವು ಹೇಳಿ ರೈತರಿಗೆ ಹೇಳಿ ಕೊಡ್ತೀವಿ. ಅದರಿಂದ ಅವ್ರಿಗೆ ಕ್ರಾಪು ಚೆನ್ನಾಗಿ ಬಂದೇ ಬರ್ತದೆ. ಈಗ ಯಾವುದೋ ಟೈಮಲ್ಲಿ ಮಾಡಬೇಕಾದ ಬಿತ್ತನೆ ಯಾವುದೋ ಟೈಮಲ್ಲಿ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಆದ್ದರಿಂದ ನಾವು ಒಳ್ಳೆ ಯಾವ ಸೀಸನ್ಗೆ ಯಾವ ಬೆಳೆ ಬರ್ತದೆ ಅದನ್ನು ನಾವು ಸುಮಾರು ಒಂದು 25 ವರ್ಷದಿಂದ ನಾವು ನೋಡಿದ್ದೀವಿ. ಆದ್ದರಿಂದ ನಾವು ಯಾವ ಸೀಸನ್ಗೆ ಯಾವ ಕ್ರಾಪ್ ಕೊಡಬೇಕು ಅದನ್ನೇ ಕೊಡ್ತಾ ಬಂದಿದ್ವಿ. ಎಲ್ಲ ರೈತರು ನಮ್ಮಲ್ಲಿ ತೊಗೊಂಡೋದಂಥ ರೈತರೆಲ್ಲ ಖುಷಿಯಾಗಿದ್ದಾರೆ. ಚೆನ್ನಾಗಿ ಬರ್ತಾಯಿದೆ ಸರ್, ಕ್ರಾಪ್ ಚೆನ್ನಾಗಿ ಬರ್ತದೆ. ಅದೇ ನಾನು ಹೇಳಿದ್ನಲ್ಲ ಸರ್, ಏನಿಲ್ಲ, ಹೆಲ್ತಿ ಸೀಡ್ಲಿಂಗ್ಸ್ ಕೊಟ್ಟರೆ ಹೆಲ್ತಿ ಹಾರ್ವೆಸ್ಟ್ ಆಗ್ತದೆ ರೈತರಿಗೆ. ಅದಕ್ಕೆ ನಾವು ನೋಡಿ ಎಲ್ಲ ಹೆಲ್ತಿಯಾಗೇ ನಮ್ಮ ಇವಾಗ ನೋಡಿ ಗಿಡ ಇದೆ. ಯಾವುದೇ ಒಂದು ಇನ್ಸೆಕ್ಟ್ ಯಾವುದು ಇನ್ಸೆಕ್ಟೇ ಇಲ್ಲ ಇದರಲ್ಲಿ ಏನೂ. ಈ ಟೈಮಲ್ಲಿ ಏನಾದರೂ ಸ್ಪೇಸ್ ಕೊಡ್ತೀರಾ ಸರ್? ಸರ್ ಸ್ಪ್ರೇ ನಾವು ವೀಕ್ಲಿ ಒನ್ಸ್ ಕೊಟ್ಟೇ ಕೊಡ್ತೀವಿ. ಆಮೇಲೆ ಡ್ರಂಚಿಂಗು ಡ್ರಂಚಿಂಗ್ ಅಂದರೆ ನಾವು ಈಗ ಗಿಡ ಇದೆಯಲ್ಲ, ಈ ಗಿಡಕ್ಕೆ ಬೇರ್ಗೆ ಈ ಥರ ಬೇರು ಬರಬೇಕಾದ್ರೆ ಇಲ್ಲಿ ಯಾವುದೇ ಥರ ಫಂಗಸ್ ಏನಾದರೂ ಅಟ್ಯಾಕ್ ಆಗ್ತಿದೆ ಅಂತ ಫಂಗಿಸೈಡ್ ಕೊಡ್ತೀವಿ. ಸಿಸ್ಟಮಿಕ್ ಫಂಗಿಸೈಡ್ ಕೊಡ್ತೀವಿ. ಅದರಲ್ಲಿ ಅಲಿಯೇಟ್ ಅಂತಿದೆ, ಅದು ಕೊಡ್ತೀವಿ. ಆಕ್ಟ್ರಾ ಇದನ್ನೆಲ್ಲ ಡ್ರಂಚು ಕೊಡ್ತೀವಿ ಒಂದೊಂದು ಟೈಮು. ನಾವು ಅಬ್ಸರ್ವ್ ಮಾಡ್ತಾಯಿರ್ತೀವಿ. ಅಬ್ಸರ್ವ್ ಮಾಡಿಕೊಂಡು ಯಾವ ಟೈಮ್ಗೆ ಏನು ಕೊಡಬೇಕು ಅಂತ ನಮಗೆ ಅನಿಸಿದಾಗ ಆ ಒಂದು ಕೆಮಿಕಲ್ಸ್ನ ಕೊಡ್ತಾ ಬರ್ತೀವಿ. ಕ್ಲಾಸ್ ಕಂಪ್ನಿದು ಆಶಾ, ಅಂಬಿಕಾ ಕ್ಯಾಪ್ಸಿಕಮ್ಮಲ್ಲಿ, ಆಮೇಲೆ ಟೊಮೆಟೊದಲ್ಲಿ ಅಂಬರೀಷ ಇದೆ, ಪ್ರಿಸಿ ಇದೆ ಅವ್ರದ್ದು. ಕೋಲಾರಲ್ಲಿ ಹೆಚ್ಚು ಬೇಡಿಕೆ ಯಾವ ತರಕಾರಿಗೆ ಜಾಸ್ತಿ ಇದೆ ಸರ್? ಹೆಚ್ಚು ಬೇಡಿಕೆಯಲ್ಲಿ ಕ್ಯಾಪ್ಸಿಕಮ್ಮು, ಟೊಮೆಟೊ ಹೆಚ್ಚು ಬೇಡಿಕೆ ಇದೆ. ಈಗೀಗ ಸ್ವಲ್ಪ ಫ್ಲವರ್ಗೆ ಹೋಗ್ತಾ ಇದ್ದಾರೆ. ಫ್ಲವರ್ಗೂ ಬೇಡಿಕೆ ಇದೆ. ಫ್ಲವರ್ ಸೀಡ್ಲಿಂಗ್ಸ್ಗೆ ಹೋಗ್ತಾ ಇದ್ದಾರೆ, ಮ್ಯಾರಿಗೋಲ್ಡ್ಗೆ. ಹೆಚ್ಚಾಗಿ ಈಗ ಅಂದರೆ ಕ್ಯಾಪ್ಸಿಕಮ್ ಹೆಚ್ಚಾಗಿ ನಾಟಿ ಮಾಡ್ತಾರೆ ಇಲ್ಲಿ ರೈತರು. ಒಂದು ಸಾರ ಹಾಕಿ ನೋಡಿದಾಗ ಯಾವುದು ಚೆನ್ನಾಗಿ ಬರ್ತದೆ ಅದನ್ನೇ ಕೇಳ್ತಾರೆ. ನಾವು
ಆ ಸೀಸನ್ ವೈಸು ಚೆನ್ನಾಗಿತ್ತಂದ್ರೆ ಅದನ್ನೇ ಕೊಡ್ತೀವಿ. ಇಲ್ಲ ಸೀಸನ್ ಇದು ಕೆಲವು ಬೇಸಿಗೆಯಲ್ಲಿ ಕೆಲವು ತಳಿಗಳು ಬರೋಲ್ಲ, ಮಳೆಗಾಲದಲ್ಲಿ ಕೆಲವು ತಳಿಗಳು ಬರೋಲ್ಲ, ಅದನ್ನು ನೋಡಿಕೊಂಡು ನಾವು ರೈತರಿಗೆ ಕೊಡಬೇಕಾಗ್ತದೆ. ಸರ್ ಈಗ ರೈತಗಳು ಸುಮಾರು ಜನ ಬದಲಾವಣೆ ಆಗಿದೆ. ಯಾವ್ಯಾವ ಸೀಸನ್ಗೆ ಯಾವ್ಯಾವ ಹೈಬ್ರಿಡೈಸೇಷನ್ ಬೀಜ ಹಾಕಿದೆ, ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಏನೋ ಒಂದು ಅವ್ರು ಮುಂಚೆನೇ ನಿಮ್ಮನ್ನೇ ಕೇಳ್ತಾರ ಯಾವ ಕಂಪ್ನಿನ ಅಥವಾ ಅವರೇ ತಿಳ್ಕೊಂಬಂದಿರ್ತಾರೆ? ಸರ್ ನಮ್ಮನ್ನು ಕೇಳ್ತಾರೆ. ಈ ಸುಮಾರು ದಿವಸದಿಂದ ಮಾಡೋವಂಥ ರೈತರು ಅವ್ರಿಗೆ ಗೊತ್ತಿರೋದಂತ ಹೇಳ್ತಾರೆ. ಹೊಸ ವೆರೈಟಿ ಬಂದಾಗ ನಾವು ಹೇಳ್ತೀವಿ ಈ ಥರ ಹೊಸ ವೆರೈಟಿ ನಾವು ಫಸ್ಟು ಹೊಸ ವೆರೈಟಿ ಯಾವುದಾದ್ರೂ ಬಂದರೆ ನಾವು ಹೋಗಿ ಅಬ್ಸರ್ವ್ ಮಾಡಿ ನೋಡ್ತೀವಿ. ತೋಟ ಎಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ಚೆನ್ನಾಗಿತ್ತಂದ್ರೆ ನಾವು ಯಾವುದೇ ವೆರೈಟಿ ಕಂಪ್ನಿದಾಗಿರಲಿ ಯಾವ ವೆರೈಟಿನೇ ಆಗಿರಲಿ ನಾವು ಯಾವುದು ಚೆನ್ನಾಗಿದ್ರೆ ಅದನ್ನೇ ರೆಕಮೆಂಡೇಷನ್ ಮಾಡ್ತೀವಿ. ಕ್ರಾಪ್ ಯಾವ್ದು ಚೆನ್ನಾಗಿ ಬರ್ತಾಯಿದ್ರೆ ಅದನ್ನು ರೆಕಮೆಂಡ್ ಮಾಡಿ ಇಂಥವುದೇ ಹಾಕಿ ಅಂತ ನಾವು ರೈತರಿಗೆ ಹೇಳಿ ಅವ್ರಿಗೆ ಇದೇ ಥರ ಮಾಹಿತಿ ಕೊಟ್ಕೊಂಡು ಬರ್ತಾಯಿದ್ವಿ ಸುಮಾರು ದಿವಸಗಳಿಂದ. ಈ ದಿನ ಇದಕ್ಕೆ ನೀರು ಬೆಳಗ್ಗೆ ಒನ್ ಟೈಮ್ ಕೊಡ್ತೀವಿ. ಬೆಳಗ್ಗೆ ಒನ್ ಟೈಮ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಸಂಜೆ ಎಲ್ಲಾದರೂ ಸ್ವಲ್ಪ ಡ್ರೈ ಆಗಿದ್ದರೆ ಅಂಥ ಕಡೆ ಒಂದು ಸ್ವಲ್ಪ ಕೊಡ್ತೀವಿ. ಇದು ಅಂಬಿಕಾ ಅಂತ ಸರ್, ಇದು ಅಂಬಿಕಾ ಅಂತ ವೆರೈಟಿ. ಇದು ತುಂಬ ಗಟ್ಟಿ ಬರ್ತದೆ, ಚೆನ್ನಾಗಿದೆ ಗಟ್ಟಿ, ದೂರ ಮಾರ್ಕೆಟ್ಗೆ ಸೂಕ್ತವಾಗಿರ್ತದೆ ಇದು. ಇದು ಆ್ಯಕ್ಚುಲಿ ಬೇಸಿಗೆಯಲ್ಲಿ ಬರ್ತದೆ, ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದು ಆಶಾ ಅಂತಿದೆ ಇವ್ರದ್ದು, ಅದು ಚೆನ್ನಾಗಿದೆ. ಅದು ಆ್ಯಕ್ಚುಲಿ ನನ್ನ ಮಳೆಗಾಲಕ್ಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಆಶಾ ವೆರೈಟಿ. ಗ್ರೀನ್ ಕ್ಯಾಪ್ಸಿಕಮ್ ಸರ್ ಇದು? ಹಾಂ, ಗ್ರೀನ್ ಕ್ಯಾಪ್ಸಿಕಮ್ ಸರ್, ಇದೆಲ್ಲ ಗ್ರೀನ್ ಕ್ಯಾಪ್ಸಿಕಮ್ಮು. ಕಲ್ಲರ್ ಕ್ಯಾಪ್ಸಿಕಮ್ಮು ಇದೆ ಕೆಲವೊಂದು ನೋಡಿ. ಈಗ ಇಲ್ಲಿದೆ ಕಲ್ಲರ್ ಕ್ಯಾಪ್ಸಿಕಮ್ಮು. ಹೀಗೆ ಬನ್ನಿ ಸರ್, ಇಲ್ಲಿ ಈಗ ರೆಡಿ ಇದೆ ಸರ್. ಆ್ಯಕ್ಚುಲಿ ಇವತ್ತು ತೊಗೊಂಡು ಹೋಗ್ತಾರೆ. ಇದು ನೋಡಿ, ಇದು ಬಂದ್ಬಿಟ್ಟು ಕಲ್ಲರ್ ಕ್ಯಾಪ್ಸಿಕಮ್ಮು. ಇದು ರೆಡ್ ಕಲರ್ ಕ್ಯಾಪ್ಸಿಕಮ್ಮು. ಇದನ್ನೆಲ್ಲ ಪಾಲಿ ಹೌಸಲ್ಲಿ ಬೆಳೆಯುವಂಥದ್ದು? ಹಾಂ ಹೌದು ಸರ್, ಪಾಲಿ ಹೌಸಲ್ಲಿ ಬೆಳೆಯುವಂಥದ್ದು ಇದು. ನೋಡಿ, ಇದು ಯೆಲ್ಲೋ ಕ್ಯಾಪ್ಸಿಕಮ್ ಇಲ್ಲಿದೆ. ಇದು ಯೆಲ್ಲೋ ಕ್ಯಾಪ್ಸಿಕಮ್ ಇಲ್ಲಿದೆ. ಇದು ಯೆಲ್ಲೋ ಕ್ಯಾಪ್ಸಿಕಮ್ ಸರ್. ಇದು ಚೆರಿ ಟೊಮೆಟೊ ಅಂತ ಹೇಳ್ಬಿಟ್ಟು ಇದು ನೌನಿ ಸೀಡ್ಸ್ ಅಂತ. ಇದು ಯಾವ ಥರ ಬೇಡಿಕೆ ಇದೆ ಸರ್? ಸರ್ ಇದು ಏನಂದರೆ ಈ ಒಂದು ಮಾಲ್ಗಳಲ್ಲಿ ವೆಜಿಟೇಬಲ್ಸ್ ಇಟ್ಟಿರ್ತಾರಲ್ಲ ಅಲ್ಲಿ ಇದು ಒಳ್ಳೆ ಹೆಲ್ತಿ ಫ್ರೂಟ್ ಅಂತಲೇ ತೊಗೊಳ್ತಾರೆ. ಇದು ಬ್ರೋಕ್ಲಿ, ರೆಡ್ ಕ್ಯಾಬೇಜು ಇದೆಲ್ಲನೂ ತೊಗೊಳ್ತಾರೆ ನಮ್ಮ ಹತ್ರ. ಇದನ್ನು ಸ್ವಲ್ಪ ಏನೋ ಒಂದು 2,000 ಆಗ್ತದೆ, ಅದಕ್ಕೆ ಕಡಿಮೆ ಇದೆ ಇದು. ಒಂಥರ ಒಂದು ಗಿಡಗಳನ್ನು ತೊಗೊಂಡೋಗಿ ಹಾಕಿ ರೈತರು ಈ ನಮ್ಮ ಕಲೆಕ್ಷನ್ ಸೆಂಟ್ರಿಗೆ ಕೊಡ್ತಾರೆ. ಈ ಮೋರ್ ಆಗ್ಬೋದು, ರಿಲಯನ್ಸು ಈ ಥರ ಅಲ್ಲಿ ಒಂದು 100 kg 50 kg ಈ ಥರ ತೊಗೊಳ್ತಾರೆ ಡೈಲಿ. ಅಂದರೆ ಒಳ್ಳೆ ಪ್ರೈಸಸ್ ಇರ್ತದೆ ಇದು. ಏನಂದರೆ 1 kg ಬಂದು 150 ರೂಪಾಯಿ 200 ರೂಪಾಯಿವರೆಗೂ ಹೋಗುತ್ತೆ ಇದು.